ಬಾಲಣ್ಣ ಅವ್ರ ಜೊತೆ ನಡೆಸಿ ಆದ್ಮೇಲೆ ವಿಜಯ್ ಅವರಿಗೆ ಸಾಕಷ್ಟು ಅವಕಾಶ ಬಂತು. ಆದ್ರೆ ಆ ಕಡೆ ಹೋಗ್ಲಿಲ್ಲ. ಯಾಕೆ? ಆಯ್ಕೆಗಳ ಮೇಲೆ ಹೋಗ್ತೀನಿ ಯಾವಾಗಲೂ. ಸ್ಟಾರ್ ಅಂದ ತಕ್ಷಣ ಪ್ಯಾನ್ ಇಂಡಿಯಾ ಸಿನಿಮಾ, ಇದು ಪ್ಯಾನ್ ಇಂಡಿಯಾ ಆಗಂತ ಸಿನಿಮಾ. ಈಗ ಬೇರೆ ಭಾಷಿಗರು ನಮ್ಮ ಕನ್ನಡ ಸಿನಿಮಾನ ಇಲ್ಲೇ ನೋಡಿದ್ರೆ ಅದು ಕೂಡ ನಮ್ಗೆ ಪ್ಯಾನ್ ಇಂಡಿಯಾ. ನಿಮ್ಮ ಪ್ರಕಾರ ಸ್ಟಾರ್ಗಳು 2 ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಗೆಲ್ಲುತ್ತಾ? ಕಂಟೆಂಟೇ ಚೆನ್ನಾಗಿದ್ರೆ ನಾವು ಸುಮ್ಮನೆ ದುಡ್ಡುಗೋಸ್ಕರ ಮಾಡ್ತಾನೆ ಇದ್ರೆ ಒಂದು ದಿವಸ ಗಾಂಧಿನಗರ ಕುಣಿಸೋದು ಬೇಡ, ನಾವೇ ಕುತ್ಕೋಬೇಕಾಗುತ್ತೆ. ವಿಜಯ್ ಅವರು ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರ್ತಾರೆ. ರಾಜಕೀಯಕ್ಕಿನ್ನ ದೊಡ್ಡ ರಾಜಕೀಯ ಗಾಂಧಿನಗರ. ಈ ಸಿನಿಮಾಗೆ ವಿಜಯ್ ಮತ್ತೆ ಬಾಡಿ ಗಿಡಿನೆಲ್ಲ ತುಂಬಾ ಕಟ್ಟುಮಸ್ತಾಗಿ ಇಟ್ಕೊಂಡು ಯಾವುದನ್ನು ಕಷ್ಟ ಅನ್ಬಾರ್ದು. ಓಕೆ, ಯಾವುದನ್ನು ಇಷ್ಟಪಡ್ತೀವೋ ಅದರಲ್ಲಿ ಕಷ್ಟ ನೋಡ್ಕಕ್ಕೆ ಹೋಗ್ಬಾರ್ದು, ನಷ್ಟ ಆಗ್ಬಿಡುತ್ತೆ. ದುನಿಯಾ ವಿಜಯ್ ಯಾಕೆ ವಿಜಯ್ ಕುಮಾರ್ ಆಗಿ ಬದಲಾದ್ರು? ಅಮ್ಮ ತೀರ್ಕೋಬೇಕಾದ್ರೆ ನನಗೊಂದು ಮಾತು ಕೊಟ್ಟರು. ಈಗ ಕ್ರಿಮಿನಲ್ಲು ಕ್ರೈಮ್ ಅಂತ ತಕ್ಷಣ ಒಂದಿಷ್ಟು ಕಾನೂನು ಪೊಲೀಸ್ ಎಲ್ಲ ಬರುತ್ತೆ ಸರ್. ಹೌದೌದು. ಸೊ ಪೊಲೀಸರಿಗೆ ಏನಾದ್ರು ಹೇಳಕ್ ಹೊರಟಿದ್ರು? ಇಲ್ಲ ಸರ್, ಈಗ ಅದು ನೋಡ್ಬೇಕು. ಅದನ್ನ ನೋಡಿ ಇಲ್ಲೇನಾಗತ್ತೆ, ನಾವು ಯಾವಾಗಲೂ ಪೊಲೀಸರಿಗೆ ಹೇಳ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಆಸ್ ಎ ಪೇರೆಂಟ್ ಏನ್ ಮಾಡ್ತಾ ಇದ್ದೀನಿ ಅಲ್ವಾ? ಹೌದು. ಈಗ ಪೊಲೀಸಿಂಗ್ ಅಲ್ಲಿ ನಾವೇನ ಹೇಳಿದ್ರೆ ಅವ್ರ ಆಕ್ಷನ್ ತಗೊಳಕ್ ಆಗೋದು. ಕರೆಕ್ಟ್. ಅವ್ರದ್ದು ಒಂದು ಪಾತ್ರ ಆಗಿರುತ್ತೆ, ಇಲ್ಲ ಅಂತಲ್ಲ. ನಾನು ಆಸ್ ಎ ಪೇರೆಂಟ್, ನಾನು ಆಸ್ ಎ ಬ್ರದರ್, ನಾನು ಆಸ್ ಎ ಅಕ್ಕ, ನಾನು ಆಸ್ ಎ ತಂಗಿ, ನಾನೇನ್ ಮಾಡ್ತಾ ಇದ್ದೀನಿ ಫಸ್ಟ್ ನಮ್ಮ ಮೇಲೆ ಬಂದ್ಮೇಲೆ ನಾವು ಹಿಂಗೆ ಅಂತ ಹೇಳಿದಾಗ ಅವ್ರ ಅದನ್ನ ಕಾರ್ಯರೂಪಕ್ಕೆ ತರ್ಬೋದು. ಹಿಂಗಲ್ಲ ಹಿಂಗೆ ಅಂತ. ಈ ಮಧ್ಯೆ ನಾವು ಯಾವಾಗ್ಲೂ ಕರೆಕ್ಟ್ ದೂಷಿಸ್ತೀವಿ, ಕರೆಕ್ಟ್ ಅವ್ರನ್ನ. ತಪ್ಪು ಮಾಡ್ಕೊಳ್ಳೋದು ನಾವಲ್ವಾ? ಅದಕ್ಕೆ ಅವ್ರ ಆಕ್ಷನ್ ತಗೊಳ್ದೇ ಇದ್ದಾಗ ಅವ್ರ ತಪ್ಪು. ತಗೋಬೇಕಾ ಬೇಡವಾ ಅನ್ನೋದು ನಮ್ಮ ಹೋರಾಟದಲ್ಲಿರುತ್ತೆ. ಅದಕ್ಕೆ ಎಲ್ರನ್ನೂ ಸೇರಿಸಿ ನೋಡೋಣ, ಒಂದ್ ಮಾತು ಹೇಳೋಣ ಅನ್ನೋ ಆಸೆನೇ ನಿಜ. ಸಿನಿಮಾ ಅನ್ನೋದೊಂದು ಪ್ರಬಲ ಮಾಧ್ಯಮ. ಹೌದೌದು. ನೋಡಿ, ಸಿನಿಮಾದ ಮೂಲಕ ಹುಡುಗರು ಆ ವೀಲಿ ಮಾಡಕ್ ಒಂದ್ ಬಾಳ್ತಾರೆ ಇಲ್ಲೆಲ್ಲಾನು ಅಲ್ವಾ? ಬಿಡಿ, ಇಂಥದ್ದು ಕ್ರೈಮ್ ಅಲ್ಲಿ ಬರ್ಬೇಕು. ರಾಮ ನಿಜವಾಗ್ಲೂ ನೋಡಿದ್ರೆ ಹೆಲ್ಮೆಟ್ ಇಲ್ಲ, ಖಾಲಿ ಚೊಪ್ಲಿ. ಇರಿ ಸುಮ್ಮನೆ ಕೇಳಿ ನೋಡ್ತೀನಿ, ವೀಲಿ ಮಾಡ್ತೀಯಾ ಅಂತ. ಏನಪ್ಪಾ ನಿಂತ್ಕೊಂಡು ಹೋಗ್ತಾ ಇದ್ದೆ, ವೀಲಿ ಮಾಡ್ತೀಯಾ? ಮತ್ತೆ ಹೆಲ್ಮೆಟ್ ಹಾಕೋಬೇಕು ಹೋಗ್ಬೇಕು ಅಂತೇನಿಲ್ವೇನಮ್ಮ? ಅಲ್ಲ, ಇಲ್ಲ ಆಗಲ್ಲ, ಇಂಟ್ರ್ಯೂ ಮಾಡ್ತಾ ಇದ್ದೀನಿ, ಹೆಲ್ಮೆಟ್ ಹಾಕೊಂಡು ಆಡ್ಬೇಕು ಅನ್ನೋದಿಲ್ವಮ್ಮ ಗಮನ? ಬೇಡ ಬೇಡ, ಇಂಟ್ರ್ಯೂ ಮುಗಿಲಿ, ಹೆಲ್ಮೆಟ್ ಹಾಕೊಂಡು ಓಡಾಡು ದಯವಿಟ್ಟು. ಬರೀ ಬೇಡ, ಮೈನು ಮಾಡಬೇಡ, ಹೆಲ್ಮೆಟ್ ಹಾಕೊಳ್ರಿ. ಬಿದ್ದಿ ಹೆಚ್ಚು ಕಡಿಮೆ ಯಾರು ಕೊಡ್ತಾರೆ ನಿಮ್ಗೆ? ನೋಡಿ, ಹಿಂಗೆ ಬೇಜವಾಬ್ದಾರಿಗಳು. ಹೇಳದಂಗೆ ಪೋಷಕರ ಬೇಜವಾಬ್ದಾರಿ ಅಲ್ಲ ಸರ್, ಇಲ್ಲಿ ನಂದು ಜವಾಬ್ದಾರಿ ಇದೆ. ಆ ಸಿನಿಮಾ ಮಾಡಿದಾಗ ನಿಮ್ದು ಜವಾಬ್ದಾರಿ ಇದೆ, ಅಫ್ಕೋರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆ, ರಾಜಕೀಯದ್ದು ಜವಾಬ್ದಾರಿ ಇದೆ, ಪ್ರತಿಯೊಬ್ಬರದು ಜವಾಬ್ದಾರಿ ಇದೆ. ಇಲ್ಲಿ ಅದನ್ನ ನೋಡ್ಬೇಕು ಅನ್ಸಿದ್ರೆ ಭೀಮಕ್ಕೆ ಬಂದು ನೋಡಿ. ಈಗಾಗಲೇ ಹೈಸ್ಕೂಲು ಮಕ್ಕಳನ್ನೇ ಅದು ಟಚ್ ಮಾಡಿ ಡಿಗ್ರಿವರೆಗೂ ಹೋಗಿದೆ. ತಿರ್ಗಾ ಎಲ್ಲೆಲ್ಲೋ ಅದು ಹೋಗೋದು ಬೇಡ ಅನ್ನೋ ಆಸೆ ನನಗಿದೆ. ಗೊತ್ತಿಲ್ಲ, ನಂದೊಂದು ಹೋರಾಟ ಅಂತಾನೆ ಹೇಳ್ಬೋದು ಇದು. ಈ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ಸಖತ್ತಾಗಿರುತ್ತೆ. ಹಾಯ್, ಹಲೋ, ಹಾಯ್, ಏನು ಓದ್ತಿದ್ಯಾ? ವೆರಿ ಗುಡ್. ಯಾವ ಸ್ಕೂಲು? ವೆರಿ ಗುಡ್, ಚೆನ್ನಾಗಿ ಓದಮ್ಮ. ಎಸ್, ಭೀಮಾ ಆಕ್ಚುಲಿ ಕನ್ನಡತನ ಇರ್ತಕ್ಕಂಥ ಸಿನಿಮಾ. ನಾವು ಕೂಡ ಭಾವಿಸಿದ್ವಿ, ನೋಡಿದ್ವಿ. ಅಂದ್ರೆ ನಮ್ಮತನದ್ದು, ನಮ್ಮ ಸುತ್ತಮುತ್ತ ನಡೆಯುವಂತ ಪಾತ್ರಗಳಲ್ಲಿ ಕಾಣ್ತವೆ ಅನ್ನೋ ತರದ್ದು ನಾವು ಕಂಡುಕೊಂಡ್ವಿ. ನಿಜ ನಿಜ ನಿಜ. ಒಂದು ಸಾಮಾನ್ಯವಾಗಿ ಹೇಳು ಬರೋದೇನಂದ್ರೆ, ಸ್ಟಾರ್ ಅಂದ ತಕ್ಷಣ ನಾವು ಪ್ಯಾನ್ ಇಂಡಿಯಾ ಸಿನಿಮಾ, ಇದು ಪ್ಯಾನ್ ಇಂಡಿಯಾ ಆಗಂತ ಸಿನಿಮಾ. ಪ್ಯಾನ್ ಇಂಡಿಯಾ ಅಂದ್ರೆ ವಿಜಯ್ ಅವರು ಏನ್ ಹೇಳ್ತಾರೆ? ಪ್ಯಾನ್ ಇಂಡಿಯಾ ಅದಾಗಬೇಕು ಸರ್. ಈಗ ಡೋಲೋ 650 ಪ್ಯಾನ್ ಇಂಡಿಯಾ ಅವ್ರು ಕಂಡಿಡಿದಾಗ ಅದನ್ನ ಪ್ಯಾನ್ ಇಂಡಿಯಾ ಆಗಿ ಕಂಡಿಡಿಲಿಲ್ಲ. ಅದು ಒಂದು ಜ್ವರಕ್ಕೆ ಯೂಸ್ ಮಾಡೋ ಮಾತ್ರೆ, ಪ್ಯಾರಾಸಿಟಮಾಲ್ ಮಾತ್ರೆ ಅಂತ ಕಂಡಿಡಿದ್ರು. ಜ್ವರ ನಿಲ್ಲಿ ಅಂತ ಆಲ್ ಓವರ್ ಇಂಡಿಯಾ ಯೂಸ್ ಮಾಡ್ತಾ ಇದೀವಿ. ಹಂಗೆ ಸಿನಿಮಾ ಕೂಡ ಗೊತ್ತಿಲ್ಲ, ಒಂದೊಂದ್ಸತಿ ಪ್ಯಾನ್ ಇಂಡಿಯಾ ಆಗ್ಬಿಡುತ್ತದು. ನಾನು ಪ್ಯಾನ್ ಇಂಡಿಯಾನೇ ಮಾಡ್ತೀನಿ. ಈಗ KGF ಪ್ಯಾನ್ ಇಂಡಿಯಾ ಆಗೋಯ್ತು. ಪ್ಯಾನ್ ಇಂಡಿಯಾ ಅಂದ್ರೆ ವಿಜಯ್ ಪ್ರಕಾರ ಏನು ಅಂತ? ಪ್ಯಾನ್ ಇಂಡಿಯಾ ಎಲ್ಲರೂ ನೋಡುವಂತ ಕಥೆ ಇದ್ರೆ ಪ್ಯಾನ್ ಇಂಡಿಯಾ. ಓಕೆ, ಅದಕ್ಕೆ ಭಾಷೆ ಬೇಡ. ಈಗ ಚಾರ್ಲಿ ಚಾಪ್ಲಿನ್ ಪ್ಯಾನ್ ವರ್ಲ್ಡ್ ಅಲ್ವಾ?
ಹಂಗೆ ನಮ್ಮ ಸಿನಿಮಾನ ಬೇರೆ ನೋಡೋದೇ ಪ್ಯಾನ್ ಇಂಡಿಯಾ. ಹೌದು ಹೌದೌದು, ನಮ್ಮ ಭಾಷೆನ ಬೇರೆ ನೋಡೋದು. ಹೌದೌದು. ಈಗ ಬೇರೆ ಭಾಷಿಕರು ನಮ್ಮ ಕನ್ನಡ ಸಿನಿಮಾನ ಇಲ್ಲೇ ನೋಡಿದ್ರೆ ಅದು ಕೂಡ ನಮ್ಗೆ ಪ್ಯಾನ್ ಇಂಡಿಯಾನೇ ಅಲ್ವಾ? ಹೌದು ಹೌದು, ಹಂಗೆ. ಸರ್, ಈಗ ಭೀಮಾದಲ್ಲಿ ದಿ ಬೆಸ್ಟ್ ಸೀನ್ ಅನ್ನೋದು ಇರುತ್ತೆ ಡೈರೆಕ್ಟರ್ ಸೀನ್ ಇದು. ಹೌದು, ಅಂದ್ರೆ ಇಡೀ ಸಿನಿಮಾನೇ ನಮಗೆ ಪ್ರೀತಿ. ಹೌದು. ವಿಜಯ್ ಅವರಿಗೆ ಪರ್ಟಿಕ್ಯುಲರ್ ಆಗಿ ನನಗೆ ಆ ಸೀನ್ ಅಂದ್ರೆ ವಿಜಯ್ ಬಹಳ ಇಷ್ಟ ರೀ ಅದು ಅನ್ನೋದಾದ್ರೆ ಯಾವ್ದು ಹೇಳ್ಬೋದು? ಎರಡು ಪುಟ್ಟ ಹೆಣ್ಮಕ್ಳು ಆಕ್ಟ್ ಮಾಡಿದ್ದಾರೆ. ಓಕೆ. ಯಾವ ಸನ್ನಿವೇಶ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಓಕೆ, ಅದು ಸಿನಿಮಾ ನೋಡ್ತಾರೆ ಬಿಡಿ. ಹೌದೌದು, ಅದು ನನಗೆ ಒನ್ ಆಫ್ ದ ಬೆಸ್ಟ್ ಸೀನ್. ಆ ಜಾಗದಲ್ಲಿ ಬರುವಂತ ಎಲ್ಲಾ ಕಲಾವಿದರು ನನಗೆ ಬೆಸ್ಟ್ ಅನ್ಸಿದ್ರು. ಆ ಸೀನ್. ಹೌದೌದು, ಆ ಸೀನ್ ಮಾತ್ರ. ಹೌದೌದು ಸರ್, ಸಿನಿಮಾ ಎಲ್ಲ ಬೆಸ್ಟೇ. ಅದು ತುಂಬಾ ಮರೆಯಕ್ ಆಗದಿರುವಂತ ಸೀನ್ಗಳವೆಲ್ಲ. ಯೂಶಲಿ ದುನಿಯಾ ವಿಜಯ್ ಸ್ಕ್ರೀನ್ ಮೇಲೆ ಬೇರೆ, ಆಫ್ ಸ್ಕ್ರೀನ್ ಮೇಲೆ ಬೇರೆ. ಅಂದ್ರೆ ಸ್ಕ್ರೀನ್ ಮೇಲೆ ತರ ಕಂಡ್ರು ಆಫ್ ಸ್ಕ್ರೀನ್ ಮೇಲೆ ಅವ್ರ ಮನ್ಸೇ ಬೇರೆ. ಅದ್ರ ಹಿಂದೆ ಒಂದು ಬೇರೆ ಮನೋಭಾವ ಇರ್ತಕ್ಕಂಥ ಮನ್ಸು, ಅಂದ್ರೆ ಮಾನವೀಯತೆ ಗುಣ ಜಾಸ್ತಿ ಇದೆ. ಸೆಟ್ ಅಲ್ಲಿ ವಿಜಯ್ ಅವರು ಯಾರಿಗಾರ ಗಲಾಟೆ ಮಾಡಿ ಕೆಲಸ ತಗೊಂಡಿದ್ದು ಉಂಟಾ ಅಂತ? ಇಲ್ಲ ಇಲ್ಲ ಇಲ್ಲ, ನಾನು ಕೆಲಸನ ಮಕ್ಕಳನ್ನ ಮಾತ್ರ ನಾವು ಎದುರಿಸಿ ಬೆದರಿಸಿ ಗದರಿಸಿ ತಗೋಬಹುದು, ಮಕ್ಕಳನ್ನ ಮಾತ್ರ. ಅದು ಬಿಟ್ರೆ ನಿನ್ಗೆ ಬದುಕ್ಬೇಕಂತ ಜವಾಬ್ದಾರಿ ಇದ್ರೆ ಮಾಡು, ಒಳ್ಳೇದಾಗ್ಲಿ ನಿನ್ಗೆ, ನಿಂಗೆ ಒಳ್ಳೇದಾರೆ ಎಲ್ರಿಗೂ ಒಳ್ಳೇದಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪ ಅಮ್ಮ ಅಪ್ರಿಶಿಯೇಟ್ ಮಾಡ್ತಾರೆ, ಹೌದಪ್ಪ ಇಷ್ಟ ಒಂದು ಪಾತ್ರ ಮಾಡ್ದ ಅಂತ ಮಾಡು ಅಂದ್ರೆ ಖಂಡಿತವಾಗ್ಲೂ ಮಾಡ್ತಾರೆ ಅವರೇ, ಅಲ್ವಾ? ಹೌದು ಸರ್, ಹೌದು ಸರ್. ವಿಜಯ್ ಅವರಿಗೆ ಆಕ್ಟಿಂಗ್ ವಿಚಾರದಲ್ಲಿ ಬಂದಾಗ ಈಗ ಡೈರೆಕ್ಷನ್ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡಿದ್ರೆ, ಹೌದು, ವಿಜಯ್ ಅವ್ರು ಬಂದಿದ್ದೇ ನಿರ್ದೇಶನಕ್ಕ ಅಥವಾ ವಿಜಯ್ ಅವ್ರು ಬಂದಿದ್ದೇ ಆಕ್ಟಿಂಗ್ ಮಾಡೋದೀಗ? ಇದೊಂದು ಪ್ರಶ್ನೆ ಇದೆ. ಯಾಕಂದ್ರೆ ಈಗ ಆರಂಭದಲ್ಲಿ ಅವಕಾಶ ತಗೊಂಡು ಆಮೇಲೆ ಬರೋರು ಹೆಚ್ಚು. ಈಗ ಜೀವನ ಫಸ್ಟ್ ಮಕ್ಕಳದ್ ಹೆಂಗೆ ಫಸ್ಟ್ ಒದ್ದಾಡಕ್ ಶುರು ಮಾಡ್ಸುತ್ತೆ, ಆಮೇಲೆ ತೊಡೆ ಮೇಲೆ ಕುತ್ಕೊಂಡು ಹಿಂಗ್ ಎಳಿಯಕ್ ಶುರು ಮಾಡ್ಸುತ್ತೆ, ಆಮೇಲೆ ಗೋಡೆ ಹಿಡಿಯಕ್ ಶುರು ಮಾಡ್ಸುತ್ತೆ, ನಿಂತ್ಕೊಳಕ್ ಶುರು ಮಾಡ್ಸುತ್ತೆ, ನಡಿಯಕ್ ಶುರು ಮಾಡ್ಸುತ್ತೆ, ಬೀಳಕ್ ಶುರು ಮಾಡ್ಸುತ್ತೆ, ಹೊಸಲು ದಾಟಕ್ ಶುರು ಮಾಡ್ಸುತ್ತೆ, ಅದಾದ್ಮೇಲೆ ಓಡಕ್ ಶುರು ಮಾಡ್ಸುತ್ತೆ, ಅದಾದ್ಮೇಲೆ ಓಡ್ತಾ ಓಡ್ತಾ ಬೀಳ್ತವೆ, ತಿರ್ಗಾ ಎದ್ದು ಯಾವ್ದೋ ಹಳ್ಳ ಬಂದ್ರೆ ಎಗಿರ್ತಾವ ಸ್ವಲ್ಪ ದಿವಸ ಆದ್ಮೇಲೆ, ಬುದ್ಧಿ ಬಂದ್ಮೇಲೆ. ಹಂಗೆ ನಾವು ಈ ಸಿನಿಮಾ ಅನ್ನೋದು ಹಂಗೇನೆ, ಈ ತರದ ಎಲ್ಲಾ ಆಟನೂ ಆಡ್ಸುತ್ತೆ ಅದು. ಸಮ್ ಟೈಮ್ ಬಂದಾಗ ನಾವು ಜಂಪ್ ಮಾಡ್ಬೇಕಾಗತ್ತೆ, ಆ ಜಂಪ್ ಅನ್ನೋದೇನೆ ಇದು. ಅಂದ್ರೆ ಈಗ ನಟನೆಯಿಂದ ನಿರ್ದೇಶನಕ್ಕೂ ಜಂಪ್ ಮಾಡಾಯ್ತು ನೀವು? ಹೌದೌದು. ಹಾಯ್ ಹಾಯ್. ಸರ್, ಈಗ ಸಿನಿಮಾ ಈಗ ಬೇರೆ ಲೆವೆಲ್ಗೆ ಇದೆ ಅಂತದ್ದು ಕನ್ನಡ ಚಿತ್ರರಂಗ. ಓಕೆ. ಒಂದ್ಸರಿ ಆ ಕಡೆ ಹೋಗ್ಬಿಟ್ಟು ಈ ಕಡೆ ಮಜಲನ್ನ ಬದಲಾಯಿಸೋಂತ ಸ್ಥಿತಿ ಈಗ. ಹೌದೌದು. ಈಗಿನ ಪರಿಸ್ಥಿತಿಯಲ್ಲಿ ಥಿಯೇಟ್ರಿಕಲ್ ಅಲ್ಲಿ ಸಿನಿಮಾ ನಿಲ್ಲೋದೇ ಕಷ್ಟ ಆಗ್ತಾ ಇತ್ತು. ಹೌದೌದು. ಸೊ ಈಗ ಭೀಮಾದಿಂದ ಒಂದಿಷ್ಟು ಥಿಯೇಟರ್ಗಳು ಓಪನ್ ಆಗ್ತಾರೆ, ಇದು ಖುಷಿ ವಿಚಾರ. ಅದು ಖುಷಿ ವಿಷಯ. ನಂಗೆ ಜಗದೀಶ್ ಹೇಳಿದ್ದು ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಮುಚ್ಚಿ ಮುಗ್ದೇ ಹೋಯ್ತು ಚಿತ್ರರಂಗ. ಅಂದ್ರೆ ಇವತ್ತು ಸಿನಿಮಾ ರಂಗ ಮೊಬೈಲಿಗೆ ಬಂತು ಸರ್. ಹೌದೌದು. ಅಂತ ಪರಿಸ್ಥಿತಿಯಲ್ಲಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಮಜಾನೇ ಬೇರೆ. ಹೌದು, ನಾವೆಲ್ಲ ಥಿಯೇಟರ್ ನಲ್ಲಿ ನೋಡೇನೆ ಮಜಾ ತಗೊಳ್ತಾ ಇದ್ವಿ. ನಿಜ ನಿಜ ನಿಜ. ಸೊ ಎಲ್ಲೋ ಒಂದ್ ಕಡೆಗೆ ನಶಿಸ್ ಹೋಗ್ತಾ ಇದೆಯಾ ಅಥವಾ ಏನಾದ್ರು ಇದು ಬೇರೆ ಲೆವೆಲ್ಗೆ ಹೋಗ್ತಾ ಇದೆಯಾ ಸಿನಿಮಾ ಇಂಡಸ್ಟ್ರಿ ಅನ್ನೋ ಟೈಮಲ್ಲಿ ಭೀಮಾ ಮತ್ತೆ ಪುಷ್ಟಿ ಕೊಡ್ತಾ ಬಂತು. ಥಿಯೇಟರ್ಗಳು ರೈಸ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದು ನನಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ನಮ್ಮ ಒನ್ ಆಫ್ ದ ಪ್ರೊಡ್ಯೂಸರ್ ಜಗದೀಶ್ ಈಸ್ ಆಲ್ಸೋ ಡಿಸ್ಟ್ರಿಬ್ಯೂಟರ್ ಕೂಡ. ಅವ್ರು ಹಂಗೆ ಹೇಳಿದಾಗ ನನಗೆ ಒಂಥರ ಖುಷಿ ಅನ್ನಿಸ್ತು ಮನಸ್ಸಿಗೆ. ಸೊ ಹಂಗೆ ನಾನು ಬೇಡ್ಕೊತಾ ಇದ್ದೀನಿ ದೇವರಲ್ಲಿ, ಬರುವಂಥ ಎಲ್ಲ ಪ್ರೇಕ್ಷಕರಿಗೂ ನಾನು ಹೇಳಕ್ ಕೊಟ್ಟಿರೋ ವಿಷಯನ ಅವ್ರ ಮನಸ್ಸಿಗೆ ಖುಷಿಯಾಗಿ ನನಗೆ ಆಶೀರ್ವಾದ ಮಾಡಲಿ ಅಂತ ಕಾಯ್ತಾ ಇದ್ದೀನಿ. ಓಕೆ. ಎಲ್ಲ ಸರಿ, ವಿಜಯ್ ಅವರು ಒಂದು ರೌಂಡ್ ಪರಭಾಷೆಗೂ ಹೋದ್ರು, ಅಲ್ಲೂ ಕೂಡ ಸೆಟ್ ಹೊಡೆದ್ ಬಂದ್ರು. ಅದಾದ್ಮೇಲೆ ಬಾಲಣ್ಣ ಅವ್ರ ಜೊತೆ ನಡೆಸಿ ಆದ್ಮೇಲೆ ವಿಜಯ್ ಅವ್ರಿಗೆ ಸಾಕಷ್ಟು ಅವಕಾಶ ಬಂತು, ಆದ್ರೆ ಆ ಕಡೆ ಹೋಗ್ಲಿಲ್ಲ. ಯಾಕೆ ಅಂತ? ನನಗೆ ಒಂದು ಇಲ್ಲಿ ತುಂಬಾ ಬಿಸಿ, ಓಕೆ, ಇನ್ನೊಂದು ಆಯ್ಕೆಗಳ ಮೇಲೆ ಹೋಗ್ತೀನಿ ಯಾವಾಗ್ಲೂ. ಈಗ ನೋಡಿ, ನಾವು ತುಂಬಾ ದೊಡ್ಡ ದೊಡ್ಡವರು ಅಂದ್ರೆ ಲೈಕ್ ಇಲ್ಲಿ ಅಣ್ಣ ಅವರು ನಾವು ಆಕ್ಟ್ ಮಾಡಕ್ ಆಗ್ಲಿಲ್ಲ, ಶಿವಣ್ಣ ಅವ್ರ ಜೊತೆ ಮಾಡ್ಬೇಕು, ಅಲ್ಲೋದ್ರೆ NTR ತುಂಬಾ ದೊಡ್ಡ ನಟರವರು, ಅವ್ರ ಮಕ್ಕಳು, ಅವ್ರ ಜೊತೆ ಮಾಡ್ತಿದ್ರೆ ಅದು ನಮ್ಮ ಭಾಗ್ಯ. ಅಲ್ಲಿ ತಮಿಳ್ನಾಡಿಗೆ ಹೋದ್ರೆ ರಜನಿ ಸಾರು, ಅವ್ರ ಜೊತೆ ಮಾಡ್ಬೇಕು ಅನ್ನೋ ದೊಡ್ಡ ಆಸೆ. ಆ ಕಡೆ ತಿರ್ಗಾ ಬೇರೆ ಭಾಷೆಗೆ ಹೋದ್ರೆ ಮಮ್ಮೂಟಿ, ಮೋಹನ್ ಲಾಲ್ ಅವ್ರ ಜೊತೆ ಇವೆಲ್ಲವೂ ಒಬ್ಬ ನಟನ್ಗೆ ಇರುವಂತ ಆಸೆಗಳಿರ್ತವೆ. ಆ ಆಸೆನ ಒಂದೊಂದೇ ದೇವ್ರು ನೆರವೇರಿಸ್ತಾ ಇದ್ದಾನೆ. ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕೂಗು ಅವಾಗವಾಗ ಕೇಳಿ ಬರ್ತಾನೆ ಇದೆ. ಸ್ಟಾರ್ಗಳು ವರ್ಷಕ್ಕೆ ಒಂದ್ ಸಿನಿಮಾ ಅಥವಾ 2 ವರ್ಷಕ್ಕೆ ಒಂದ್ ಸಿನಿಮಾ, 3 ವರ್ಷಕ್ಕೆ ಒಂದ್ ಸಿನಿಮಾ ಮಾಡ್ತಾರೆ, ಇಂಡಸ್ಟ್ರಿ ಗ್ರೋತ್ ಹೆಂಗಾಗುತ್ತೆ? ಓಕೆ.
ಇಂಡಸ್ಟ್ರಿ ಗ್ರೋತ್ ಹೆಂಗಾಗುತ್ತೆ ಅನ್ನೋದು ಒಂದು ಮಾತು ಸರ್. ಓಕೆ, ನಿಮ್ಮ ಪ್ರಕಾರ ಸ್ಟಾರ್ಗಳು 2 ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಗೆಲ್ಲುತ್ತಾ ಅಥವಾ ಇಲ್ಲ ಇಂಡಸ್ಟ್ರಿ ಇಲ್ಲ ಉಳಿಯುತ್ತಾ? ಇಲ್ಲ ಇಲ್ಲ ಇಲ್ಲ, ಸಬ್ಜೆಕ್ಟ್ಗಳು ಚೆನ್ನಾಗಿದ್ರೆ ಓಕೆ, ಕಂಟಿನ್ಯೂಸ್ ಆಗಿ ಮಾಡ್ಬೋದು ನಾವು. ಕಂಟೆಂಟ್ ಚೆನ್ನಾಗಿರ್ಬೇಕು. ಹೌದು, ಕಂಟೆಂಟೇ ಚೆನ್ನಾಗಿಲ್ದ್ರೆ ನಾವು ಸುಮ್ಮನೆ ದುಡ್ಡುಗೋಸ್ಕರ ಮಾಡ್ತಾನೆ ಇದ್ರೆ ಹ್ಮ್, ಒಂದ್ ದಿವಸ ಗಾಂಧಿನಗರ ಕುಣ್ಸೋದ್ ಬೇಡ, ನಾವೇ ಕುತ್ಕೋಬೇಕಾಗತ್ತೆ. ಕರೆಕ್ಟ್. ಎಲ್ಲ ಹೊಸಬ್ರಿಂದನೇ ಇಂಡಸ್ಟ್ರಿ ನಡೀತಾ ಇದೆ ಈಗ ಆಗ ನೋಡಿದ್ರೆ. ಇಲ್ಲ ಎಲ್ಲ ಅಗೇನ್ ಸಬ್ಜೆಕ್ಟ್ ಕೌಂಟ್ಸ್ ಅಲ್ಲ. ಹ್ಮ್ ಹ್ಮ್ ಸಬ್ಜೆಕ್ಟ್ ಅಲ್ಲಿ ವಿಷಯ ಇದ್ರೆ ಹ್ಮ್ ಯಾರು ಬಂದು ಅದನ್ನ ತಪ್ಸಕ್ಕಾಗಲ್ಲ. ಹ್ಮ್ ಹ್ಮ್ ಅದೊಂದು ದೊಡ್ಡ ಮಟ್ಟಕ್ಕೆ ಹೋಗೇ ಹೋಗುತ್ತೆ ಯಾವಾಗ್ಲೂ. ಹ್ಮ್. ಓಕೆ, ಸಾಮಾನ್ಯವಾಗಿ ಹೀರೋಯಿಸಮ್ ಸಿನಿಮಾಗಳು ಅಂದ್ರೆ ಹೀರೋಯಿನ್ಗೆ ಸ್ಪೇಸ್ ಕಮ್ಮಿ. ಹೌದು, ಭೀಮಾದಲ್ಲಿ ಸ್ಪೇಸ್ ಇದೆಯಾ ಇಲ್ಲ ಹೀರೋಯಿನ್ಗೆ? ನೀವು ನೋಡಿ, ಈಗ ಸಲಗ ನೀವು ನೋಡಿದ್ರಿ, ಸಲಗ ನೋಡಿದಾಗ ನಿಮ್ಗೆ ಅನಿಸ್ತು ಓ ಹೀರೋಯಿನ್ಗೂ ಸ್ಪೇಸ್ ಇತ್ತು ಅಂತ. ಇದ್ರಲ್ಲೂ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಓ ಎಸ್ ಸ್ಪೇಸ್ ಹೆಂಗಿದೆ ಅಂತ. ಸರ್, ಇದ್ರ ಮುಖ್ಯವಾಗಿ ಸ್ಟಂಟ್ ಬಗ್ಗೆ ಮಾತಾಡ್ಬೇಕಿತ್ತು. ಕರೆಕ್ಟ್. ಈ ಸ್ಟಂಟ್ ಬಗ್ಗೆ ಒಂದಿಷ್ಟು ಹೇಳಲೇಬೇಕು ಸರ್. ಈಗ ಸ್ಟಂಟ್ ವಿಷಯ ಬಂದ್ರೆ ನೋಡಿಗರಿಗೆ ಈಗ ಥಿಯೇಟರ್ಗೆ ಬರ್ದಿರಕ್ಕೆ ಇನ್ನೊಂದು ಕಾರಣ ಕೂಡ ಆಗ್ಬೋದು. ಸೇಮ್ ಸಾರ್ಟ್ ಆಫ್ ಆಕ್ಷನ್ ಅಂದ್ರೆ ಒಬ್ರು ತೆಲುಗುಲಿ ಏನ್ ಮಾಡಿದ್ರು, ಹಿಂದಿಲಿ ಏನ್ ಮಾಡಿದ್ರು ಅದನ್ನೇ ರಿಪೀಟ್ ಮಾಡಿ 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 ಇಲ್ಲಿ ಕೂಡ ಶುರು ಮಾಡಿದ್ರು ಅಲ್ವಾ? ಅದು ಕೂಡ ಒಂದು ಪಾಯಿಂಟ್ ಇರ್ಬೋದು ಜನ ಬರ್ದಿರಕ್ಕೆ, ಬಾಪ ಸೇಮ್ ಅದನ್ನೇ ಬಿಟ್ರೆ ಏನೇನ್ ಮಾಡ್ತಾರೆ ಇವರು ಅನ್ನೋದು ಕೂಡ ಒಂದು ಪಾಯಿಂಟ್ ಆಗ್ಬೋದು. ನಾನು ಈ ಸಿನಿಮಾಲಿ ಹೊಡೆದಾಟದ ದೃಶ್ಯದಲ್ಲಿ ಒಬ್ಬ ನಾರ್ಮಲ್ ಮನುಷ್ಯ ಹೆಂಗ್ ಹೊಡೆದಾಡಕ್ ಸಾಧ್ಯ, ಒಬ್ಬ ಗಂಡಸು ಹೆಂಗ್ ಹೊಡಿಯಕ್ ಸಾಧ್ಯ, ಅದನ್ನ ಮಾತ್ರ ಮಾಡಿದೀನಿ ಅಷ್ಟೇ. ಸಿನಿಮಾ ಅಂದ ತಕ್ಷಣ ಎಲ್ರಿಗೂ ಅನ್ಸೋದು ಮಾಸ್ ಎಲಿಮೆಂಟ್ಸ್ ಅಂದ ತಕ್ಷಣ ಅಲ್ಲಿ ಬರೀ ಲಾಂಗು ಚೂರಿ, ಹೌದು, ಚಾಕು ಎಲ್ಲ ಇರ್ತವೆ. ಹೌದು ಹೌದು. ಇಲ್ಲಿ ಚಾಕು ಚೂರಿಗಳಿದೆ, ಅದು ಬರೀ ಗನ್ ಸೌಂಡ್ ಮಾಡುತ್ತಾ ಹೇಗೆ ಸರ್? ಸರ್, ಎಲ್ಲ ಸೌಂಡ್ ಬೇಕಾಗತ್ತೆ ಸಮ್ಟೈಮ್ಸ್. ಅದನ್ನ ನೀವು ನೋಡಿದಾಗ್ಲೇ ನಂಗೆ 9ನೇ ತಾರೀಕು ಹೇಳ್ತೀರಾ ಯಾವ್ದನ್ನ ಎಷ್ಟು ಬಳಸಿದೀನಿ ಅಂತ. ಹಂಗೆ ಒಟ್ಟು ಯಾವ್ದನ್ನು ಕೂಡ ಯಥೇಚ್ಛವಾಗಿ ಬಳಸಿಲ್ಲ ಅಂತ ನಾವು ಅನ್ಕೊಂತೀವಿ. ಓ ಸೂಪರ್, ಹಂಗಿದ್ರೆ ಅಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ. ಸರ್, ಎಲ್ಲ ಸರಿ. ವಿಜಯ್ ಅವರಿಗೆ ಒಂದು ಪ್ರಶ್ನೆ. ವಿಜಯ್ ಅವರು ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರ್ತಾರ? ದೇವರಾಣೆ, ನನ್ಗಂತೂ ಈ ಸಿನಿಮಾದ ರಾಜಕಾರಣ ತಡೆಯೋದೇ ದೊಡ್ಡ ವಿಷಯ ಆಗೋಗಿದೆ. ಹಾಗಾದ್ರೆ ಸಿನಿಮಾದಲ್ಲೂ ರಾಜಕೀಯ ಇದೆ ಅಂತೀರಾ? ಯಾಕಿಲ್ಲ ಸರ್, ರಾಜಕೀಯಕ್ಕಿನ್ನ ದೊಡ್ಡ ರಾಜಕೀಯ ಗಾಂಧಿನಗರದಲ್ಲಿ ಗೆದ್ರೆ ಸೆಂಟ್ರಲ್ ಮಿನಿಸ್ಟರ್ ಆದಂಗೆ. ಸೊ ಹಂಗಾದ್ರೆ ನೀವು ಗಾಂಧಿನಗರದ ರಾಜಕೀಯ ಸುಳಿಯಲ್ಲಿ ಸಿಲುಕಿದ್ರಿ? ಅಲ್ಲಲ್ಲ, ಅಫ್ಕೋರ್ಸ್ ಎಲ್ರು ಸಿಲುಕ್ತಾರೆ ಇಲ್ಲಿ, ಎಲ್ರು ಬರೋರೆಲ್ಲ ಸಿಲುಕ್ಲೇಬೇಕಿಲ್ಲಿ. ನೀವು ಆ ಚಕ್ರವ್ಯೂಹ ಭೇದಿಸಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಅಭಿಮನ್ಯು ಆಗೋಗ್ತೀರಾ. ಚಕ್ರವ್ಯೂಹ ನೀವು ಭೇದಿಸ್ಲೇಬೇಕು. ಸೊ ಹಂಗಾಗಿ ಅದು ಟೈಮ್ ಹಿಡಿಯತ್ತೆ. ಟೈಮ್ ಹಿಡಿದೆ ಪ್ರತಿಯೊಂದು ಸಾರಿ ಎಲ್ಲಿ ನೀವು ಹೈಲೈಟ್ ಆಗ್ತೀನಿ ಅಂತ ಹೋಗ್ತಿರೋ, ಸಿನಿಮಾ ಒಂದೇ ಅಲ್ಲ, ಅದು ಯಾವುದೇ ಕ್ಷೇತ್ರ ಆಗ್ಲಿ, ಗೊತ್ತಿಲ್ದಂಗೆ ನೀವು ಚಕ್ರವ್ಯೂಹದಲ್ಲಿ ಇರ್ತೀರಾ. ನನಗಿಂತ ನೀವು ಹೆಸರು ಮಾಡ್ತೀರಾ ಅಂದ್ರೆ ನಾನೇ ನಿಮ್ ಜೊತೆ ನಿಮ್ ತಟ್ಟೆಗೆ ವಿಷ ಹಾಕಕ್ ನೋಡ್ತಾ ಇರ್ತೀನಿ. ನೀನ್ ಯಾಕೆ ಬೆಳಿಬೇಕು ಅಂತ. ಇಂಥ ಪರಿಸ್ಥಿತಿಯಲ್ಲೂ ಗಾಂಧಿನಗರ ಇದೆ ಅಂತ ಅಫ್ಕೋರ್ಸ್ ಅದಕ್ಕೆ ಪುರಾವೆಗಳೇ ಇರ್ತವೆ, ಹುಡ್ಕೊಳ್ಳಿ ನೀವೇನೆ. ಯಾಕೆ ಏನು ಅನುಭವ ಆಗಿಲ್ಲ ಅಂದ್ರೆ ಈ ಮಾತನ್ನ ಹೇಳ್ತಿರಲ್ಲ ಬಹುಶಃ, ಅಲ್ವಾ ಸರ್? ಈಗ ನನ್ಗೆ ಸುಮ್ನೆ ಇದಾ, ನಿಮಗೆ ಅನುಭವ ಆಗಿರೋದ್ರಿಂದ ನೀವು ಎಲ್ಲ 100% ಎಲ್ಲ ಟೈಮ್ ನಮ್ಮ ನಡುವೆ ಇರ್ತಾರೆ ಸರ್. ಎಲ್ಲಾ ಕ್ಷೇತ್ರದಲ್ಲಿ ದೊಡ್ಡವನ್ ಆಗ್ತೀನಿ ಇದ್ರೆ ಬಿಡಲ್ಲ ಇಲ್ಲಿ. ಇವಾಗ ರಾಜಕೀಯದಲ್ಲೇ ಬಿಡಲ್ಲ, ಎಲ್ಲಿ ಬಿಡ್ತಾ ಇದಾರೆ ನೀವೇ ನೋಡ್ತಾ ಇದ್ದೀರಾ ದಿನ ಮಾಧ್ಯಮಗಳಲ್ಲಿ. ಹೌದು 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 ಅಲ್ವಾ? ಹೌದು, ಹಂಗಿದೆ ಇದು ಜೀವನ. ಸೊ ಅಲ್ಲಿ ಚೇರ್ಗಾಗಿ ಓದಾಡ್ತಾರೆ, ಇಲ್ಲಿ ನಿಲ್ಲೋದಕ್ಕಾಗಿ ಓದಾಡ್ತಾರೆ. ಹೌದು, ನಿಜ 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 ನಿಜ. ಸೊ ಗಟ್ಟಿ ನೆಲೆ ಕಾಣ್ಕೊಳ್ಳೋದು ಸುಲಭ ಅಲ್ಲ ಅಂತ ನೀವು. ಹೌದು, ನಿಜ. ಹಂಗೆ ಲೈಕ್ ಇದು ತುಂಬಾ ಟಫ್ ಇದೆ ಇದು ನಮ್ ದುನಿಯಾ. ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಅಷ್ಟೇನೆ. ಬ್ಯಾಲೆನ್ಸ್ ಮಾಡಿದಷ್ಟು ಸಖತ್ತಾಗಿರುತ್ತೆ ಇಂಡಸ್ಟ್ರಿ. ಅದಕ್ಕೆ ಧೈರ್ಯ ಬೇಕು ನಿಮ್ಗೆ, ದೈಹಿಕವಾಗಿ ದಸ್ಪುಷ್ಟವಾಗಿರ್ಬೇಕಾಗತ್ತೆ, ಮಾನಸಿಕವಾಗಿ ತುಂಬಾ ಶಾರ್ಪ್ ಆಗಿರ್ಬೇಕಾಗತ್ತೆ. ಇಲ್ಲಾಂದ್ರೆ ತುಂಬಾ ಕಷ್ಟ. ಹೌದು, ಇಂಡಸ್ಟ್ರಿ ಇರೋದೇ ಹಾಗೆ ಅಂತ. ಹೌದು 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 ಹೌದು. ಸರ್, ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಭೀಮಾ ಈಗ ಕನ್ನಡದ ಮಾರ್ಕೆಟ್ ಅನ್ನ ಬೇರೆ ಲೆವೆಲ್ಗೆ ವಿಸ್ತಾರ ಮಾಡಬೇಕು ಅನ್ನೋ ತರದ ಮಾತು ಬರ್ತಾ ಇದೆ. ಹೌದು. ಸೊ ಈಗಾಗಲೇ ಬಿಫೋರ್ ಮುಂಚೆನೆ ಸಾಕಷ್ಟು ಸೌಂಡ್ ಮಾಡಿರೋಂಥ ಸಿನಿಮಾ. ಹೌದು. ಸೊ ಮಾರ್ಕೆಟ್ ವಿಚಾರ ಬಂದ್ರೆ ಭೀಮಾ ಎಷ್ಟು ಮಟ್ಟಿಗೆ ಸೌಂಡ್ ಮಾಡಿ? ಭೀಮಾ ಈಗಾಗಲೇ ಎಲ್ಲಾ ಏರಿಯಾಗಳು ಸೋಲ್ಡ್ ಔಟ್ ಆಗಿದೆ. ಅದ್ರ ಬಗ್ಗೆ ಖುಷಿ ಇದೆ. ಎಲ್ರು ಕಾತರದಿಂದ ಕಾಯ್ತಾ ಇದಾರೆ. ನಾನು ಅದನ್ನ ಕೇಳ್ಪಡ್ತಾ ಇದ್ದೀನಿ. ಆ ಕಾತರನೇ ನನಗೆ ಭಯ ತಂದಿದೆ ಈಗ. ಅಂದ್ರೆ ಎಕ್ಸಾಮ್ ಬರ್ದ್ಮೇಲೆ ಎಲ್ಲಾ ಸ್ಟೂಡೆಂಟ್ಗೂ ಒಂದು ಭಯ ಇರುತ್ತೆ. ಆ ಭಯದಲ್ಲಿ ನಾನು ಕೂಡ ಇದ್ದೀನಿ. ಓಕೆ,
ಮೊನ್ನೆ ಮಾತು ಆಡ್ತಾ ಹೇಳಿದ್ರು ಪ್ರೊಡ್ಯೂಸರ್ಸ್. ಒಂದು ಖುಷಿ ಏನಂತಂದ್ರೆ ಸುಮಾರು 20-30 ಥಿಯೇಟರ್ಗಳು ಭೀಮಾದಿಂದ ರೀಓಪನ್ ಆಗ್ತಾ ಇದೆ ಅಂತೇಳಿ. ಖುಷಿ ವಿಷಯ ಅಲ್ವಾ? ಹೌದೌದು, ಈಗ ಬೇಕಿದ್ದು ಕನ್ನಡ ಇಂಡಸ್ಟ್ರಿಗೆ. ಸಿನಿಮಾನೇ ಇಲ್ಲ, ಒಳ್ಳೆ ಸಿನಿಮಾನೇ ಇಲ್ಲ, ಜನ ಬರ್ದೇ ಇರೋಂಥ ಸಿನಿಮಾ ಬರ್ತಾ ಇದೆ ಹೇಗೆ ಅನ್ನೋ ಕಾಲದ ಘಟ್ಟದಲ್ಲಿ ಸಿನಿಮಾ ಚಿತ್ರಮಂದಿರಗಳೆಲ್ಲ ಮುಚ್ಚೋಗಿದ್ವು. ಈಗ ಒಂದೊಂದೇ ಓಪನ್ ಆಗಕ್ಕೆ ಶುರು ಮಾಡಿದ್ದಾರೆ ಭೀಮಾ ಸಿನಿಮಾನ. ಸೊ ಭೀಮಾದ ಮಟ್ಟಿಗೆ ಹೇಳೋದಾದ್ರೆ ಒಂದು 400+ ಥಿಯೇಟರ್ ಅಂತ ಹೇಳಿದ್ರು. ಇದು ಓನ್ಲಿ ಫಾರ್ ಕರ್ನಾಟಕ ಅಂತಾನೆ ಅನ್ಕೊಂಡಿದ್ರೆ ಔಟ್ ಆಫ್ ಇಲ್ಲ, ಅವರು ಬೇರೆ ರಾಜ್ಯದಲ್ಲೂ ಕನ್ನಡ ವರ್ಷನ್ನೇ 1-2 ಥಿಯೇಟರ್ ಬಿಟ್ಟು ನೋಡೋಣ ಅಂತ ಕೂಡ ಕಾಯ್ತಾ ಇದಾರೆ. ಅದು KRG ಅವ್ರ ಮುಂದೆ ಬಂದಿದಾರಂತೆ. ಓಕೆ. ಆಮೇಲೆ ಹೊರದೇಶದಲ್ಲೂ ಅಲ್ಲೂ ಅಷ್ಟೇನೆ, ಅಲ್ಲೂ ಕೂಡ ಕನ್ನಡಿಗರಿಗೆ ಒಂದು ಶೋ ಹಾಕ್ಬೇಕು ಅನ್ನೋ ನಿರ್ಧಾರ ಮಾಡಿ ಅದು ಕೂಡ ನಡೀತಾ ಇದೆ. ಈಗಾಗಲೇ ದುಬೈ ನಡೀತಾ ಇದೆ, ಬೇರೆ ಕಂಟ್ರಿಗೂ ನಡೀತಾ ಇದೆ. ಕ್ಯಾಲಿಫೋರ್ನಿಯಿಂದ ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ರು, ಇಲ್ಲೂ ಒಂದು ಶೋ ಹಾಕ್ಸೋಣ, ಎಲ್ಲ ಕನ್ನಡಿಗರು ನೋಡ್ತೀವಿ. ಎಸ್ ಹಂಗ ಅನ್ಕೊಂಡು ಎಲ್ಲ ನಡೀತಾ ಇದೆ ಸರ್ ಎಲ್ಲಾನು. ಅಂದ್ರೆ ಯಾವಾಗ್ಲೂ ನಾವು ಹಾರ್ಡ್ ವರ್ಕ್ ನ ಮಾಡಿ ಸುಮ್ಮನೆ ಆಗ್ಬೇಕು ಹೊರತು ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹಾರ್ಡ್ ವರ್ಕ್ ಮಾತ್ರ ನಮ್ದಾಗ ಏನೋ ಒಂದು ರಿಸಲ್ಟ್ ಆಗತ್ತೆ. ಅದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಸರ್ ಒಂದು ಪ್ರಶ್ನೆ, ವಿಜಯ್ ಅವರು ಎಲ್ಲೂ ನಿರ್ದೇಶನಕ್ಕೆ ಬಿದ್ದು ಬಿಡ್ತಾರ ಅನ್ನೋದು. ಸೊ ಆಕ್ಟಿಂಗ್ ವೈಸ್ ಬಂದ್ರೆ ಆಕ್ಟಿಂಗ್ ಬೇರೆ ಸಿನಿಮಾಗಳಿಗೆ, ಬೇರೆ ಡೈರೆಕ್ಟರ್ಗಳಿಗೆ ಈಗ ಜಡೇಶ್ ಪಿಕ್ಚರ್ ಮಾಡ್ತಾರೆ, ಜಡೇಶ್ ನಡೀತಾ ಮಾಡ್ತಾರೆ. ಅದಾದ್ಮೇಲೆ ಲೈನ್ ಅಪ್ ಅಲ್ಲಿ ಅದಾದ್ಮೇಲೆ ನನ್ನ ಅಸೋಸಿಯೇಟ್ ಈಗ ನಾನೇನ್ ಮಾಡಿದ್ದೀನಿ ಸರ್, ನಮ್ಮದೇ ಒಂದು ಟೀಮ್ ಮಾಡ್ಕೊಂಡಿದ್ದೀನಿ. ಓಕೆ. ಯಾರನ್ನ ಪ್ರೊಡ್ಯೂಸರ್ಸ್ ಬಂದ್ರೆ ನೋಡಿ ಸರ್, ನಿಮ್ಗೆ ಸೇಫ್ಟಿ, ನಮ್ಮ ಹುಡುಗರು ನಂದೇ ಆದ ಸ್ಟೈಲಲ್ಲಿ ಬೇರೆ ಬೇರೆ ಜಾನ್ರಲ್ಲಿ ಕತೆ ಮಾಡಿದ್ದಾರೆ, ಅವಕಾಶ ಕೊಡಿ ಅವ್ರಿಗೆ, ನಾವು ಪ್ರೂವ್ ಮಾಡಿ ತೋರಿಸ್ತೀವಿ, ನಾನು ಜೊತೆಲಿ ಇರ್ತೀನಿ ಅಂತ ಹೇಳಿ ನನ್ನ ಅಸೋಸಿಯೇಟ್ಸೇ ಕತೆ ಮಾಡಿದ್ದಾರೆ. ಅವ್ರಿಗೆಲ್ಲ ಮಾಡಿ ಮುಗಿಸ್ತೀನಿ. ಈ ಪ್ರೊಡಕ್ಷನ್ ವೈಸ್ ಈ ಸದ್ಯಕ್ಕಿಲ್ಲ ಸರ್, ಪ್ರೊಡಕ್ಷನ್ ಮಾಡಿದ್ನಲ್ಲ 2 ಮಾಡಿದೆ, ಈಗ ಸದ್ಯಕ್ಕೆ ಯಾವುದು ಅದರ ಆಸೆ ಇಲ್ಲ. ಓಕೆ. ಒಂದು ಫ್ಯಾನ್ಸಿಗೆ ಒಂದು ಅನುಮಾನ ಕಾಡ್ತಾ ಇದೆ, ಸಲಾಗದ ಜಾನರಲ್ಲೇ ಭೀಮಾ ಇದಾನೋ ಅಥವಾ ಭೀಮಾ ಬೇರೆ ಜಾನರಲ್ಲೇ ಹೊರಟೋಗ್ತಾನೋ, ಇದೆಲ್ಲ ನಮಗೆ ಎಷ್ಟು ಮಟ್ಟಿಗೆ ರುಚಿಸುತ್ತೆ ಅನ್ನೋ ಪ್ರಶ್ನೆ. ಆಡಿಯನ್ಸ್ ಬೇರೆ ಅಂದ್ರೆ ವಿಜಯ್ಗೆ ಇರ್ತಕ್ಕಂಥ ಫ್ಯಾನ್ ಬೆಲ್ಟ್ ಬೇರೆ ಇದೆ. ಸೊ ವಿಜಯ್ನ ಬೇರೆ ಇಷ್ಟಪಡೋ ಮಂದಿನೂ ಒಂದಿಷ್ಟು ಜನ ಇದ್ದಾರೆ. ಸೊ ಆ ವಿಚಾರವಾದ್ರೆ ಜಾನರ್ ಹೇಗೆ ಅನ್ನೋಂಥದ್ದು, ಬರೀ ಇಡೀ ಸಿನಿಮಾ ಮಾಸ್ ಎಲಿಮೆಂಟ್ಸ್ ಅಲ್ಲಿ ಹೋಗುತ್ತಾ ಹೇಗೆ? ಒಂದಿಷ್ಟು ಸಂದೇಶದ ವಿಚಾರವಾಗಿ ಮಾತಾಡಿದ್ದೀನಿ. ನಗ್ಸಕ್ಕಂತೂ ಪ್ರಯತ್ನ ಪಟ್ಟಿದ್ದೀನಿ. ಓಕೆ. ತುಂಬಾ ನಗಿಸ್ತೀನಿ. ಓಕೆ. ತುಂಬಾ ನಕ್ಕೊಂಡು ಕುತ್ಕೋಬೋದು. ಹಂಗೆ ಆಮೇಲೆ ಒಂದೊಂದೇ ಮಜಲ್ಗಳನ್ನ ಓಪನ್ ಮಾಡ್ತಾ ಹೋಗ್ತೀನಿ. ಬರೀ ನಗದೇ ಅಲ್ಲ, ನೋಡಿ ಇಲ್ಲೇನೋ ಇದೆ ಅಂತ. ಸೊ ಹಂಗಾಗಿ ಸಲಗ ಬೇರೆ, ಭೀಮಾ ಬೇರೆ. ವಿಜಯ್ ಅವ್ರನ್ನ ಲವರ್ ಬಾಯ್ ಆಗಿ ನೋಡೋದಕ್ಕೆ ಯಾರು ಇಷ್ಟಪಡಲ್ಲ. ಸಾಮಾನ್ಯವಾಗಿ ಅವರ ಫ್ರೆಂಡ್ಸ್ಗಳು. ಇಲ್ಲಿ ಲವ್ ಗಿವ್ ಎಲ್ಲ ಇದೆಯಾ ಹೇಗೆ? ನೀವು ಸಿನಿಮಾ ನೋಡಿದ್ರೆ 9ನೇ ತಾರೀಕು ಎಷ್ಟು ಲವ್ ಮಾಡಿದೀನಿ ಅಂತ ಗೊತ್ತಾಗುತ್ತೆ. ಕತೆ ಮಾತ್ರ ಹೇಳಕ್ ಹೋಗ್ಬೇಡಿ ಸರ್. ಈಗ ಬೆಳಿಗ್ಗೆ ಸಂಜೆವರೆಗೂ ಅಂದ್ರೆ ಇವಾಗ ಎಂಟೈರ್ ಪ್ರಮೋಷನ್ ಅಲ್ಲಿ ಪಾಪ ಎಲ್ರು ಒಂದೇ ಆಸೆ, ಕತೆ ಬಾಯ್ ಬಿಡಿಸ್ಬಿಡೋಣ ಅಂತ ಆಸೆ. ನಮಗೂ ಒಂದೇ ಆಸೆ, ಬಾಯ್ ಬಿಡಿದ್ರೆ ಹೆಂಗಾರ ಬೇರೆ ಮಾತಾಡೋಣ ಅಂತ ಆಸೆ. ಓಕೆ ಸರ್. ಅಲ್ಲ ಕತೆ ಬೇಡ, ಆಗಸ್ಟ್ 9ಕ್ಕೆ ಭೀಮನ ಎಲ್ಲದು ಗೊತ್ತಾಗುತ್ತೆ, ಕತೆನೂ ಗೊತ್ತಾಗುತ್ತೆ, ಸಿನಿಮಾ ಹೇಗಿದೆ ಅಂತನೂ ಗೊತ್ತಾಗುತ್ತೆ. ಜನ ಖಂಡಿತವಾಗಿ ಅದನ್ನ ಇಷ್ಟಪಡ್ತಾರೆ. ಯಾಕಂದ್ರೆ ಒಂದು ಸಿನಿಮಾವಾಗಿ ನೀವು ಇಷ್ಟೊಂದು ಹೇಳ್ತೀರಿ ಅಂತಂದ್ರೆ ಅದು ಅದರ ತಾಕತ್ತೆ ಬೇರೆ ಇದೆ. ಓಕೆ ಸರ್, ಎಲ್ಲ ಸರಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ, ಓವರ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಸಿನಿಮಾ ಹಾಲಿಗೆ ಬರಬೇಡಿ. ಓಕೆ. ಇದು ನಿಮ್ಮ ಮನೆಯ ಒಂದು ಸಿಂಪಲ್ ಕತೆ, ತುಂಬಾ ಚೆನ್ನಾಗಿ ಹೇಳಕ್ ಹೊರಟಿದ್ದೀನಿ. ಸುಮ್ಮನೆ ನಾನು ಕುತ್ಕೊಂಡು ಹಂಗ್ ಮಾಡಿದೀನಿ ಹಿಂಗ್ ಮಾಡಿದೀನಿ ಅಂತೆಲ್ಲ ಹೇಳಲ್ಲ. ನಿಮ್ಮ ಮನೆಯ ನೋವಿನ ಕತೆನ ನಗ್ನಗ್ತಾ ಕೂಡ ಹೆಂಗ್ ಹೇಳ್ಬೋದು ಅನ್ನೋದನ್ನ ಹೇಳಕ್ ಹೊರಟಿದ್ದೀನಿ. ಅದನ್ನ ಇಟ್ಕೊಂಡು ದಯಮಾಡಿ ಒಳಗಡೆ ಬನ್ನಿ. ನಿಮ್ಗೆ ಯಾರಿಗೂ ಲೈಕ್ ಡಿಸಪಾಯಿಂಟ್ ಅಂತೂ ಮಾಡಲ್ಲ, ನಿರಾಸೆ ಅಂತೂ ಮಾಡಲ್ಲ. ಪಕ್ಕಾ ಎಂಟರ್ಟೈನ್ಮೆಂಟ್ ಇದೆ. ತುಂಬಾ ತುಂಬಾ ನಗ್ತೀರಾ. ಓಕೆ. ಈ ಸಿನಿಮಾಗೆ ವಿಜಯ್ ಮತ್ತೆ ಬಾಡಿ ಗಿಡಿನೆಲ್ಲ ತುಂಬಾ ಕಟ್ಟುಮಸ್ತಾಗಿ ಇಟ್ಕೊಂಡ್ರು. ಆ ತಯಾರಿ ಬಗ್ಗೆ ಅಂದ್ರೆ ಗ್ಯಾಪ್ ತಗೊಂಡ್ರೆ ಗ್ಯಾಪ್ ಅಲ್ಲಿ ಎಲ್ಲ ಮಾಡ್ಬೇಕಲ್ಲ ಸರ್. ಈಗ ಯಾವ್ದನ್ನು ಕಷ್ಟ ಅನ್ಬಾರ್ದು. ಓಕೆ. ಯಾವ್ದನ್ನ ಇಷ್ಟಪಡ್ತೀವೋ ಅದರಲ್ಲಿ ಕಷ್ಟ ನೋಡ್ಕಕ್ ಹೋಗ್ಬಾರ್ದು, ನಷ್ಟ ಆಗ್ಬಿಡತ್ತೆ. ಸೊ ಅದಕ್ಕೆ ಯಾವಾಗ್ಲೂ ನಾವು ಇಷ್ಟಪಡೋದನ್ನ ಕಣ್ಣು ಹೊತ್ಕೊಂಡು ಕೆಲಸ ಮಾಡಬೇಕು. ವಿಜಯ್ ಅವ್ರನ್ನ ತೆರೆ ಮೇಲೆ ನೋಡಿದ ತಕ್ಷಣ ತುಂಬಾ ತುಂಬಾ ಕಲ್ಟು ಹಾಗೆ ಎಲ್ಲ, ಅದೇ ಆಫ್ ಸ್ಕ್ರೀನ್ ನೋಡಿದಾಗ ತುಂಬಾ ಆಧ್ಯಾತ್ಮಿಕವಾಗಿ ಮಾತಾಡಕ್ ಶುರು ಮಾಡ್ತಾರೆ, ಒಂದಿಷ್ಟು ಫಿಲಾಸಫಿಗಳ ಬಗ್ಗೆ ಮಾತಾಡ್ತಾರೆ. ಅದು ಹೇಗೆ ಕಂಡ್ಕೊಂಡ್ರಿ ಗೊತ್ತಿಲ್ಲ. ಒಬ್ಬ ನಟನಿಗೆ ಇರ್ಬೇಕಾದ್ರೆ ಅಂದ್ರೆ ನಾವು ನೋಡೋದಂಗೆ ವಿಷ್ಣು ಸರ್, ರಜನಿಕಾಂತ್ ಸರ್ ಇವರೆಲ್ಲ ಕೂಡ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಬೇರೆ ಬೇರೆ ತರ ಇದೆ. ಸೊ ನಿಮ್ಮನ್ನು ನೋಡಿದಾಗ ಆ ರೀತಿಯ ಒಂದು ಭಾವ ಬರುತ್ತೆ ಸರ್. ಈಗ ಏನಾಗಿದೆ, ಕೆಲವರು ನಮ್ಮನ್ನ ಪೋರ್ಟ್ರೇ ಮಾಡಿರೋ ರೀತಿಯಿಂದ ನಾವು ಹಂಗೆ ಕಾಣ್ತಾ ಇರ್ತೀವಿ ಕೆಲವರಿಗೆ.
ಅವ್ರಿಗೆ ಅವರೇ ತೀರ್ಮಾನ ಮಾಡ್ಕೊಂಡು ಅವರೇ ತೀರ್ಮಾನ ಮಾಡಿ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವ್ನು ಇಷ್ಟೇ ಅಂತ. ಅದು ಕೆಲವರು ಹತ್ತಿರದಿಂದ ನೋಡೋರಿಗೆ ನಾವೇನು ಅಂತ ಗೊತ್ತಾಗತ್ತೆ. ಸೊ ಹಂಗಾಗಿ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ರೆ ನಮ್ಮ ಪ್ರಕಾರ ನಾವು ಬದುಕ್ತಾ ಹೋಗೋದು ಅಷ್ಟೇ. ಓಕೆ. ಆಮೇಲೆ ಒಂದು ಬೇರೆಯವ್ರಿಗೆ ಒಂದಿಷ್ಟು ಪ್ರಶ್ನೆ ಇದೆ, ನೀವು ಸಾಕಷ್ಟು ಸರಿ ಅದನ್ನ ಸ್ಪಷ್ಟನೆ ಕೊಟ್ಟಿದ್ದೀರಿ. ದುನಿಯಾ ವಿಜಯ್ ಯಾಕೆ ವಿಜಯ್ ಕುಮಾರ್ ಆಗಿ ಬದಲಾದ್ರು ಅನ್ನೋದು ನೀವೊಂದು ಕಾರಣ ಹೇಳಿದ್ರಿ. ಅಮ್ಮನ ಆಸೆ ಇತ್ತು. ಅಮ್ಮ ತೀರ್ಕೋಬೇಕಾದ್ರೆ ನನ್ಗೊಂದು ಮಾತು ಕೊಟ್ರು, ಬಾ ಎಲ್ಲೋದ್ರು ಇನ್ಮೇಲೆ ವಿಜಯ್ ಕುಮಾರ್ ಅಂತ ಇಟ್ಕೋ, ಎಲ್ರು ನಾನು ನೋಡ್ತಿರ್ತೀನಿ ಓದ್ತಿರ್ತೀನಿ ಟಿವಿಲಿ ಬರ್ತಿರುತ್ತೆ ವಿಜಿ ಅನ್ನೋದು, ಯಾಕೋ ನನ್ ಮನ್ಸು ಹೋಗ್ತಿಲ್ಲ ಕಣಪ್ಪ. ಅಮ್ಮ ಮಾತ್ರ ವಿಜಯ್ ಅಂತ ಕರಿಬೋದಿತ್ತ? ಅಮ್ಮ ವಿಜಯ್ ಅಂತ ಯಾವತ್ತೂ ಕರೆದಿಲ್ಲ, ಯಾವತ್ತೂ ಕರೆದಿಲ್ಲ. ಅಮ್ಮ ಕರಿತಾ ಕುಮಾರ ಕುಮಾರ ಅಂತ ಕರೆಯೋರು. ಅವರು ಈಗ ಇನ್ನೇನು ಅವ್ರು ಸಾಯೋ ಮೂಮೆಂಟ್ ಎಲ್ಲ ಮಾತಾಡಿ ಅವ್ರಿಗೆ ಅದಾಗಿ ಸ್ವಲ್ಪ ದಿವಸದ ಮೇಲೆ ಮಾತು ನಿಂತೋಯ್ತು. ಸೊ ಹಂಗಾಗಿ ಅದನ್ನ ಹಂಗೆ ಇಟ್ಬಿಟ್ಟೆ ವಿಜಯ್ ಕುಮಾರ್ ಅಂತ ಬರದೆ. ಅಮ್ಮ ಹೇಳಿದ ಗುನುಗ್ತಾ ಇತ್ತು, ಅದನ್ನ ಹಂಗೆ ಕಂಟಿನ್ಯೂ ಮಾಡಿ. ಸೊ ಓಕೆ, ಹೆಸರು ಬದಲಾವಣೆಯಿಂದ ಏನಾದರೂ ಚೇಂಜಸ್ ಆಗಿದೆಯಾ ವಿಜಯ್ ಸರ್? ಇಲ್ಲ, ನನಗೆ ಹೆಸರುಗಿನ್ನ ಹೆಚ್ಚಾಗಿ ತಾಯಿ ಮುಖ್ಯ. ಓಕೆ, ನನಗೆ ತಾಯಿನೇ ದೇವ್ರು. ಹೌದು. ಸೊ ಹಂಗಾಗಿ ಆ ದೇವ್ರು ಹೇಳಿದ್ಮೇಲೆ ಈ ಪ್ರಪಂಚದ ಯಾವ ದೇವ್ರಿಗೂ ನಾನು ಮನ್ಸಲ್ಲಿ ಹಾಕೊಳ್ಳಲ್ಲ, ತಾಯಿನೇ ನನ್ನ ದೇವ್ರು. ನೀವು ಈ ಸಿನಿಮಾ ಮಾಡುವಾಗ ಒಂದಿಷ್ಟು ಪೊಲೀಸ್ ಆಫೀಸರ್ ಭೇಟಿ ಮಾಡಿದ್ದುಂಟ ಸರ್? ಲಾಯರು, ಪೊಲೀಸ್ ಆಫೀಸರ್ಸು ತುಂಬಾ ಇದಾವೆ. ಸಿನಿಮಾ ಎಲ್ಲ ಚೆನ್ನಾಗಾಗತ್ತೆ. ಚೆನ್ನಾಗಾದ್ಮೇಲೆ ನಿಮ್ಮ ಹತ್ರ ಕೂತ್ಕೊಂಡು ಮತ್ತೊಂದ್ಸರಿ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಯಾವಾಗ್ಲೂ ಬಿಫೋರ್ ಸಿನಿಮಾ ಮಾತಾಡ್ತೀವಿ, ಅಂದ್ರೆ ಬಿಫೋರ್ ಸಿನಿಮಾ ನಾವು ಸುಮ್ಮನೆ ಕುಚ್ಕೋತೀವಿ. ಪಾಪ ನೀವು ಕೂಡ ಅದೇ ನಂಬಿಕೆಯಲ್ಲಿ ಮಾತಾಡ್ತೀರಾ, ಅದೇ ನಂಬಿಕೆಯಲ್ಲಿ ಜನ ಬರ್ತಾರೆ. ಬಂದು ಡಿಸಪಾಯಿಂಟ್ ಆದಾಗ ವ್ಯಾಲ್ಯೂಗಳು ನಮ್ಗೆಲ್ಲ ಹೊಟ್ಟೋಗ್ಬಿಡತ್ತೆ. ಅದು ಬೇಡ. ಸಿನಿಮಾ ಆಗ್ಲಿ, ಸಿನಿಮಾ ಆದ್ಮೇಲೆ ನಾನು ನಿಮ್ಗೆ ಖಂಡಿತವಾಗ್ಲೂ ಇದೇ ತರ ಒಂದು ಇಂಟರ್ವ್ಯೂ ಮಾಡೋಣ. ಅವತ್ತು ನಾನು ನಿಮ್ಗೆ ಅವೈಲಬಲ್ ಇರ್ತೀನಿ. ಖಂಡಿತ ಸರ್, ಆಯ್ತಾ? ನನಗೆ ತಮ್ಮನ್ನೆಲ್ಲ ಕಂಡ್ರೆ ಭಾರಿ ಗೌರವ ಇದೆ. ಸೊ ಅವಾಗ ಮಾತಾಡೋಣ, ಖಂಡಿತವಾಗ್ಲೂ. ಓಕೆ, ಶ್ಯೂರ್ ಆಗಿ ಮಾತಾಡೋಣ. ಇಷ್ಟೊತ್ತು ವಿಜಯ್ ಕುಮಾರ್ ಅಂದ್ರೆ ನಾವು ಪ್ರೀತಿಯಿಂದ ಅವರು ದುನಿಯಾ ವಿಜಯ್ ಅಂತಾನೆ ಕರಿತೀವಿ. ಆದರೂ ಕೂಡ ಅವ್ರ ಅಮ್ಮನ ಆಸೆ ವಿಜಯ್ ಕುಮಾರ್ ಅಂತಾನೆ ಕನ್ನ. ಭೀಮಾ ಆಗಸ್ಟ್ 9ಕ್ಕೆ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಭೀಮನಲ್ಲಿ ಇರ್ತಕ್ಕಂಥ ಗುಣ ವಿಶೇಷಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಕ್ಷಿಪ್ತವಾಗಿ ಸರ್ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಯಾಕೆ ಭೀಮನ ನೋಡಬೇಕು, ಯಾವ ವರ್ಗ ನೋಡಬೇಕು, ಪೋಷಕರು ತಮ್ಮ ಮಕ್ಕಳ ಜೊತೆ ಬಂದು ಈ ಸಿನಿಮಾನ ನೋಡಿ ಅಂತ ಯಾಕೆ ಒತ್ತಿ ಹೇಳ್ತಾ ಇದ್ದಾರೆ ಅನ್ನೋದು ಅದಕ್ಕೊಂದು ಕಾರಣ ಇದೆ. ಖಂಡಿತವಾಗಿ ಅವ್ರ ಕಾರಣ ಇಲ್ಲದೆ ಸಿನಿಮಾ ಮಾಡಲ್ಲ. ಸಲಗ ಬೇರೆ ರೀತಿಯ ಕಾರಣಕ್ಕೆ ಸಿನಿಮಾ ಆಗಿತ್ತು. ಸೊ ಭೀಮಾ ಕೂಡ ಇನ್ನೊಂದು ರೀತಿಯ ಕಾರಣಕ್ಕೆ ಸಿನಿಮಾ ಆಗಿದೆ. ಸೊ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಚಿತ್ರಮಂದಿರಗಳು ಮುಚ್ತಾ ಇದ್ವು. ಕನ್ನಡ ಇಂಡಸ್ಟ್ರಿ ಇನ್ನೇನು ಏನಾಗ್ತಾ ಇದೆಯೋ ಅನ್ನೋ ಒಂದು ಭಯ ಎಲ್ಲರೂ ಕಾಡ್ತಾ ಇತ್ತು. ಆ ಸಮಯದಲ್ಲೇ ಭೀಮಾ ಎಂಟ್ರಿ ಕೊಡ್ತಾ ಇದೆ. ಸೊ ಭೀಮಾ ಸಿನಿಮಾ ಮೂಲಕ ಕನ್ನಡ ಚಿತ್ರಮಂದಿರಗಳು ಕೂಡ ಒಂದಿಷ್ಟು ಓಪನ್ ಅಪ್ ಆಗ್ತಾ ಇದ್ದಾವೆ. ಒಂದಿಷ್ಟು ಜನ ಉತ್ಸಾಹದಿಂದ ಈ ಸಿನಿಮಾನ ಎದುರುಗೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಆಗಸ್ಟ್ 9ಕ್ಕೆ ಭರ್ಜರಿ ಎಂಟ್ರಿ ಕೊಡ್ತಾ ಇದ್ದಾನೆ ಭೀಮಾ. ನೀವೆಲ್ಲ ಥಿಯೇಟ್ರಿಗೆ ಹೋಗಿ ಭೀಮನ ನೋಡಿ. ಸರ್, ಇಷ್ಟೊತ್ತು ನಮ್ಮ ಜೊತೆ ಸುದೀರ್ಘವಾಗಿ ಮಾತಾಡಿದಿರಿ, ನಿರರ್ಗಳವಾಗಿ ಮಾತಾಡಿದಿರಿ. ನಿಮ್ಮ ಭೀಮಗೆ ಯಶಸ್ಸಿಗಲಿ, ಹಾಗೆ ನಿಮ್ಮ ನಿರ್ದೇಶನದ ಯಾನ ಕೂಡ ಇದ್ರ ಮೂಲಕ ಇನ್ನಷ್ಟು ಮುಂದುವರಲಿ ಅಂತ ಹೇಳ್ತಾ. ಈ ಸಿನಿಮಾ ನೋಡಿ ಒಂದು ಅಭಿಯಾನ ಶುರುವಾಗ್ಲಿ. ಅದು ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತೆ ಎಲ್ಲಾ ಮಾಧ್ಯಮದವ್ರಿಗೂ ಕೂಡ ನಂದೊಂದು ಕೈಂಡ್ ರಿಕ್ವೆಸ್ಟ್ ಇದೆ. ಆ ಅಭಿಯಾನದಲ್ಲಿ ದೊಡ್ಡ ಮಟ್ಟಕ್ಕೆ ತಾವೆಲ್ಲ ಕೈ ಜೋಡಿಸಿದ್ರೆ ನೋಡೋಣ ಬದಲಾವಣೆ ತರಬದ ಅನ್ನೋದಕ್ಕೆ ನನ್ನ ಆಸೆ ಇದೆ. ಒಂದು ಪ್ರಯತ್ನ ಪಡೋಣ ಅಂದ್ರೆ ಎಲ್ಲರೂ ಸೇರಿ ಒಂದು ಪ್ರಯತ್ನ. ಯಾವುದೇ ಒಂದು ಸಿನಿಮಾ ಅಂದ್ರೆ ಅದ್ರ ಮೂಲಕ ಒಂದು ಸಣ್ಣ ಬದಲಾವಣೆ ಏನಾದ್ರೂ ಆಗ್ಬೇಕು. ಈಗ ಅಣ್ಣವರ ಬಂಗಾರದ ಮನುಷ್ಯ ಬಂದಾಗ ಬದಲಾವಣೆ ಆಯ್ತು, ಸಿನಿಮಾ ಬದಲಾವಣೆಗೆ ಒಂದು ನಾಂದಿ ಆಗ್ಬೇಕು. ಸೊ ಭೀಮಾ ಮೂಲಕ ಅದು ಒಂದಿಷ್ಟು ಸಾಧ್ಯ ಆಗ್ಬೋದು. ಆಗ್ಲಿ. ಬಟ್ ನನ್ನ ವಿಷಯ ತುಂಬಾ ರಾ ಇರುತ್ತೆ, ಸತ್ಯ ತುಂಬಾ ಹಸಿಯಾಗಿರುತ್ತೆ. ಸೊ ಹಂಗಾಗಿ ಅದನ್ನ ನೋಡ್ಬೇಕು. ಎಲ್ಲಿ ಸತ್ಯ ಇರುತ್ತೋ ಅಲ್ಲೇ ಕಣ ದ್ವೇಷ ಹೌದಲ್ವಾ? ಅಲ್ಲ, ಸತ್ಯ ಹೇಳಿದ್ರೆ ತಪ್ಪಲ್ಲ, ಆದ್ರೆ ಸತ್ಯ ಹೇಳುವ ರೀತಿನ ಒಪ್ಕೊಂಡ್ರೆ ನಿಜವಲ್ಲ ಸತ್ಯದ ಅರಿವು ಎಲ್ರಿಗೂ ಆಗುತ್ತೆ. ಈ ನಿಟ್ಟಿನಲ್ಲಿ ಭೀಮಾ ಎಲ್ಲರ ಮನಸ್ಸನ್ನ ಗೆಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸರ್, ನಿಮ್ಮ ಈ ಪಯಣದಲ್ಲಿ ಸಾಕಷ್ಟು ಏರಿಳಿತಗಳಾಗಿದೆ. ಅಂದ್ರೆ ನೀವು ಸೋಲು ಅನುಭವಿಸಿದಿರಿ, ಅವಮಾನ ಅನುಭವಿಸಿದಿರಿ, ಸನ್ಮಾನಗಳು, ಚಪ್ಪಳೆಗಳು, ಶಿಲೆಗಳೆಲ್ಲ ಬಂದಾಯ್ತು. ಭೀಮಾ ಅವೆಲ್ಲವನ್ನು ಮರೆಸಿ ಮತ್ತೊಂದು ಮಗ್ಗಲಿಗೆ ನಿಂತ್ಕೊಳ್ಳಿ ಅಂತ ನಾವು ಆಶಿಸ್ತೀವಿ. ವಂದನೆಗಳು. ಥ್ಯಾಂಕ್ ಯು.